पूज्याय राघवेन्द्राय सत्यधर्मरताय च। ನಮ್ಗೆ ಯಾವಾಗ ಟ್ಯಾಲಿ ಆಗುತ್ತೋ ನೋಡಿ, ಭಗವಂತ ಹಾಕಿದ್ದಾನೆ ಭೂಮಾದೇವಿಗೂ ಆಕಾಶವೇಣಿಗೂ ಅಗ್ರಿಮೆಂಟು. ಏನು ಅಂತಂದರೆ, ಇಷ್ಟು ವರ್ಷ ಕಾಲ ನಿನ್ಗೆ ಅಗ್ರಿಮೆಂಟ್ ಹಾಕಿದ್ದೀವಿ, ನೀನು ಹೋಗ್ಬಿಟ್ಟು ಬಾ, ನಿನ್ನ ಪಾಪ ದಾನ ಧರ್ಮ ಎಲ್ಲ ಮುಗೀತು ಅಂದರೆ ನೀನು ನಾನು ಬಂದು ಸೇರು ಅಂತ ಹೇಳ್ತಾರಂತೆ. ಹಾಗಾಗಿ ಅದಕ್ಕೋಸ್ಕರನೇ ಎಷ್ಟೇ ಇದಾಗಲಿ ಶ್ರೀಮಹಾತ್ಮ ಸ್ವಾಮಿನ ನಿಂದಿಸ್ಬೇಡಿ, ಹೊಗಳ್ಬೇಡಿ. ನಿಮ್ಗೆ ಆದಷ್ಟು ನೀವು ಹೋಗಲೇಬೇಕು ಅನ್ನೋ ಇಷ್ಟ ಇರೋರು ಖಂಡಿತ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಎಳ್ಳೆಣ್ಣೆ ಕೊಡಿ ಅವ್ರಿಗೆ ಅಭಿಷೇಕಕ್ಕೆ. ಯಾರಿಗಾದ್ರೂ ಒಂದು 10 ಜನಕ್ಕೆ ಅನ್ನದಾನ ಮಾಡಿ, ಭಾರಿ ಒಳ್ಳೆಯದು. ನೋಡಿ, ಶನೇಶ್ವರ ಸ್ವಾಮಿ ನಮ್ಮ ರಾಶಿಲಿ ನಮ್ಮ ನಕ್ಷತ್ರದಲ್ಲಿ ನಮ್ಗೆ ಯಾವ ತೊಂದರೆ ಕೊಡಬಾರ್ದು ಅನ್ನೋ ನೆನೆಸ್ಕೊಂಡಿರೋ ಅಂಥವ್ರು, ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಆಗಬಾರ್ದು ಅಂತ ಅಂದ್ಕೊಂಡಿರೋರು ಖಂಡಿತ ಯಾವ ಕಾರಣಕ್ಕೂ ಸರಿ ಯಾರಿಗೂ ದ್ರೋಹ ಮಾಡಬೇಡಿ. ಶನೇಶ್ವರ ಸ್ವಾಮಿಗೆ ಯಾವಾಗ ಕೋಪ ಬರುತ್ತೆ ಅಂದರೆ, ಭ್ರಷ್ಟತನ ನಮ್ಮಲ್ಲಿ ಉಂಡಾಗುವಾಗ, ನಮ್ಮಲ್ಲಿ ಇರೋಂಥ ಒಳ್ಳೆತನ ಹೋಗಿ ಕೆಟ್ಟದ್ದು ಉಂಡಾಗುವಾಗ, ಅದೇ ರೀತಿ ಬೇರೆಯವ್ರನ್ನೆಲ್ಲ ನಾವು ತಪ್ಪಾಗಿ ಮಾತಾಡೋಂಥ ಸಮಯದಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ. ಯಾರು ದಾನ ಧರ್ಮ ಮಾಡ್ತಾರೆ, ಒಂದೊತ್ತು ಹೊಟ್ಟೆ ಹಶ್ವಿಂದ ಬಂದಂಥವ್ರಿಗೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಇವ್ರಿಗೆ ಅವ್ರ ಆಶೀರ್ವಾದ ಮಾಡೋ ಅಂಥವ್ರು. ಹಾಗಾಗಿ ಅವರಿಂದ ಯಾವ ಪಾಪನೂ ಇಲ್ಲ, ಒಳ್ಳೆಯದೇ ಆಗುತ್ತೆ. ಕೆಟ್ಟದಾಗಿ ನೆನೆಸ್ಬೇಡಿ, ಒಳ್ಳೇದು ನಡೀಲಿ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743554266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತ ಏನು ಇದ್ರ ಬಗ್ಗೆ ತಿಳಿಸ್ಕೊಟ್ರಿ, ಏನು ತುಳಸಿ ಆಗಿರ್ಬೋದು, ಅದೇ ರೀತಿಯಾಗಿ ಎಳ್ಳು ಭಕ್ತಿ ಏನಕ್ಕೆ ಹಚ್ತೀವಿ, ಮತ್ತು ಸಂಪಿಗೆ ಹೂವಿನ ಏನು ಶಿವನಿಂದ ಶಾಪ ಸಿಕ್ಕಿದ್ರೂ ಸಹ ಆ ಹೂವನ್ನು ಶನಿದೇವರ ಆರಾಧನೆಗೆ ಬಳಸ್ತೀನಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ರಿ. ಇನ್ನು ಪ್ರಮುಖವಾಗಿ ಶನಿದೇವರಿಗೆ ಕಪ್ಪು ಬಣ್ಣ, ಶನಿದೇವರು ಅಂದ ತಕ್ಷಣ ಫಸ್ಟ್ ನೆನಪು ಬರೋದೇನೆ ಕಪ್ಪು ಬಣ್ಣ. ಯಾವ ಕಾರಣಕ್ಕೆ ಕಪ್ಪು? ನೋಡಿ, ಅವರು ಕಪ್ಪು ಅಂದರೆ ತುಂಬ ಶ್ರೇಷ್ಠ. ಯಾಕೆ ಅಂತಂದರೆ ಅವ್ರು ಹುಟ್ಟಿರೋದೇ ಕಪ್ಪು ಆಕಾರ. ಆ ಕಪ್ಪು ಆಕಾರದಲ್ಲಿ ಯಾಕೆಂದರೆ ಮನುಷ್ಯನ ರೀತಿಲೇ ಅವರು ಹುಟ್ಟಲಿಲ್ಲ. ಅವರು ಆ ನೆರಳು ಛಾಯಾದೇವಿ, ಸಂಧ್ಯಾನ ನೆರಳಲ್ಲಿ ಬೆಳೆದಿರೋಂಥ ತಾಯಿಯವರು ಛಾಯಾದೇವಿ. ಆ ನೆರಳಲ್ಲಿ ಆ ತಾಮರೆ ಹೂವಿಂದ ಅವರು ಹುಟ್ಟಿದ್ದರಿಂದ ಆ ತಾಮರೆ ಹೂವಿಗೆ ನೀರಲ್ಲಿ ಇದ್ದಿದ್ದಂಥ ತಾಮರೆ ಹೂವೇನೆ ಸಂಧ್ಯಾ ಬಂದು ಅವ್ರಿಗೆ ಜೀವ ಕೊಟ್ಟು ಛಾಯಾದೇವಿ ಆಗಿ, ಆ ಛಾಯಾದೇವಿಯಿಂದ ಅವರು ಜನನ ಆಗಿದ್ದು. ಅವರು ಆ ಜನನ ಆಗುವಾಗ ಮನುಷ್ಯನ ರೀತಿಲೇ ಅವರು ಜನನ ಆದವರಲ್ಲ. ಹಾಗಾಗಿ ಅವ್ರು ಬರೀ ನೆರಳಲ್ಲೇ ಹುಟ್ಟಿರೋಂಥವ್ರು. ಆ ನೆರಳಿಗೋಸ್ಕರನೇ ಅವ್ರ ಕಪ್ಪು ಬಣ್ಣ. ಹಾಗಾಗಿ ಅವರು ದೇಹ ಆಕಾರ ಆಗಲಿ ಅವ್ರಿಗೇನೂ ಇಲ್ಲ, ಆ ಆಕಾರನೇ ಇಲ್ಲ ಶನೇಶ್ವರ ಸ್ವಾಮಿಗೆ ಹೇಳಬೇಕು ಅಂದರೆ. ಅದೇ ರೀತಿ ಅವ್ರಿಗೆ ಆ ಕಪ್ಪು ಬಣ್ಣನೇ ಶ್ರೇಷ್ಠ. ಕಪ್ಪು ಬಣ್ಣದಲ್ಲಿ ಹುಟ್ಟಿರೋ ಅಂಥವರು ಸಹ ತುಂಬ ಟೀಕೆ ಮಾಡ್ತಾರೆ, ಅದನ್ನು ಮಾಡಬಾರ್ದು. ಆ ಕಪ್ಪು ಬಣ್ಣ ಇರೋದ್ರಿಂದನೇ. ಆದರೆ ಅವ್ರ ಮನಸ್ಸು ತುಂಬ ಮಲ್ಲಿಗೆ ಹೂ ಥರ, ತುಂಬಾ ಶ್ರೇಷ್ಠವಾದವರು, ತುಂಬ ನ್ಯಾಯಬದ್ಧವಾದವರು. ಅವರಲ್ಲಿರೋಂಥ ಸತ್ಯ, ಧರ್ಮ, ನ್ಯಾಯ ಬೇರೆ ಎಲ್ಲೂ ಇರೋದಿಲ್ಲ. ಕಾರಣ ಏನು ಅಂತಂದರೆ ಅಷ್ಟು ಶ್ರೇಷ್ಠ. ಅದಕ್ಕೋಸ್ಕರನೇ ಅವ್ರಿಗೆ ಆ ನೀರಾಕಾರ, ನೀರಿನ ಆಕಾರ ಅವರು. ಅದಕ್ಕಾಗಿಯೇ ಅವ್ರು ಕಪ್ಪು ಇರೋದು. ಗುರುಮಾತ, ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೆ ಶನಿದೇವರಿಗೆ ಕಪ್ಪು ಬಣ್ಣವನ್ನು ಅರ್ಪಣೆ ಮಾಡ್ತೀವಿ ಅಂತ. ಇವಾಗ ಒಂದು ರೀತಿ ಸಂಪಿಗೆ ಹೂವು ಆಗಿರ್ಬೋದು, ಕಪ್ಪು ಬಣ್ಣ ಆಗಿರ್ಬೋದು, ಇದೆಲ್ಲವೂ ಸಹ ನನಗೆ ಕೆಲವೊಂದು ಸಲ ಆಶ್ಚರ್ಯ ಉಂಟು ಮಾಡಿರೋದು ಉಂಟು. ಇನ್ನು ಪ್ರಮುಖವಾಗಿ ಶನಿದೇವರ ಏನು ಹೆಗಲೇರಿದ್ರೆ ನಮ್ಮನ್ನು ಬಿಟ್ಟು ಬೇಗ ದೂರ ಆಗಲ್ಲ. ನಾವು ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಉತ್ತರ ತಿಳಿಸ್ಬೋದು? ಖಂಡಿತ. ನೋಡಿ, ಅವ್ರು ಹೆಗ್ಲೇರಿದ್ರೆ ನಮಗೆ ಏನೂ ಇರಲ್ಲ, ಎಲ್ಲ ನಾಶ ಆಗುತ್ತೆ, ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ತುಂಬ ನನಗೆ ಕಂಟಕ ಶನಿ ಬಂದ್ಬಿಟ್ಟಿದೆ, ಹೇಳ್ರೆ ಶನಿ ಬಂದ್ಬಿಟ್ಟಿದೆ, ದಶ ಶನಿ ಬಂದ್ಬಿಟ್ಟಿದೆ, ಹೀಗೆ ನಾನಾ ವಿಧಾನವಾಗಿದೆ. ಅದಕ್ಕೋಸ್ಕರ ನಾವು ಅವ್ರು ಬಂದಿದ್ದ ತಕ್ಷಣ ನಮಗೆಲ್ಲ ಹೋಗ್ಬಿಡುತ್ತೆ ಅನ್ನೋದು ಅದು ಸತ್ಯ ಅಲ್ಲ, ಸುಳ್ಳು. ಕಾರಣ, ನೀನು ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಅವ್ರು ಬರ್ತಾರೆ ವಿನಃ ನಮ್ಮನ್ನು ಹಾಳು ಮಾಡೋಕ್ಕೋಸ್ಕರ ಅಲ್ಲ. ನಾವು ತಪ್ಪಾಗಿದ್ದಂಥ ದಾರಿಗೆ ಹೋಗ್ತಾ ಇದ್ದೀವಿ, ನಾವು ಕಷ್ಟಪಟ್ಬಿಡ್ತೀವಿ, ನಮ್ಮನ್ನು ಕಾಪಾಡೋಕ್ಕೋಸ್ಕರನೇ ಅವ್ರು ಬಂದು ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾರೆ ಅಷ್ಟೇ ವಿನಃ ನಮ್ಮನ್ನು ಹಾಳು ಮಾಡಬೇಕು ಅಂತ ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ. ಅದನ್ನು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ. ಯಾವತ್ತೂ ಸರಿ ಶನೇಶ್ವರನ ವಂಚನೆಯಿಂದ ನಾವು ಸಾಯ್ತೀವಿ, ನಾವು ಸತ್ತೋಗ್ತೀವಿ, ನಾವು ಇರೋದಕ್ಕಾಗಲ್ಲ, ನನಗೆ ಈ ಥರ ಹೇಳ್ಬಿಟ್ಟಿದ್ದಾರೆ, ನಾನು ಇಷ್ಟೇ ದಿವಸ ಇರ್ತೀನಂತೆ, ನನ್ನ ಕಂಟಕ ಶನಿ ಆಗ್ಬಿಟ್ಟಿದೆಯಂತೆ, ಎಲ್ಲನೂ ಇರ್ಬೋದು ಅಷ್ಟೇ. ಆದರೆ ಆ ಥರ ಅಲ್ಲ. ಅವ್ರನ್ನ ಎಷ್ಟು ನೀವು ಪ್ರೀತಿಸ್ತೀರೋ, ಎಷ್ಟು ನೀವು ಅವ್ರಿಗೆ ಪೂಜೆ ಕಾರ್ಯ ಕೊಡ್ತೀರೋ ಅಷ್ಟೂ ನಿಷ್ಠೆಯಿಂದನೇ ನೀವು ಹೋಗೋ ಅಂಥ ಪಾದೆನ ಚೇಂಜ್ ಮಾಡ್ಕೊಳ್ಳಿ. ಕರೆಕ್ಟಾನ ಪಾದೆಗೆ ಬಾ ಅನ್ನೋದೇ ಅವ್ರು ಹೆಗ್ಲೇರೋದಕ್ಕೆ ಸಾಧ್ಯ.
ಅದಕ್ಕೇ ನಮ್ಮನ್ನು ತಿದ್ದಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಖಂಡಿತ ಹೇಳ್ತೀನಿ, ಶನೇಶ್ವರ ಸ್ವಾಮಿಯಿಂದ ಯಾವ ತೊಂದರೆಗಳು ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಆಗ ಬರ್ತೈತೆ, ನಮ್ಗೆ ಎಚ್ಚರವಾಗಿರಬೇಕು ಅನ್ನೋದೇ ಅವ್ರು ಹೆಗ್ಲೇರೋದಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಜಾಗ ಕೊಡಬಾರ್ದು. ಅದಕ್ಕೆ ಏನು ಮಾಡಬೇಕು ಆ ಕರ್ತವ್ಯನ ಮಾಡ್ಕೊಂಡೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ವೀಕ್ಷಕರೇ, ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 9743524266 ಈ ಸಂಖ್ಯೆಗೆ ಈಗಲೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ಗುರುಮಾತಾ ಹತ್ರ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಇನ್ನು ಇವತ್ತು ಶನಿವಾರ, ಶನಿದೇವರ ಆರಾಧನೆ ಜೊತೆಗೆ ಆಂಜನೇಯನ ಮಹತ್ವವನ್ನು ಸಹ ತಿಳಿಸ್ಕೊಟ್ರಿ. ಇನ್ನು ಪ್ರಮುಖವಾಗಿ ಪ್ರತಿ ಬಾರಿ ನಾವು ಕಾರ್ಯಕ್ರಮದಲ್ಲಿ ರಾಯರ ಬಗ್ಗೆ ಮಾತಾಡೇ ಆಡ್ತೀವಿ. ರಾಯರ ಮಹತ್ವದ ಮತ್ತೊಂದಷ್ಟು ಮುಖ್ಯವಾದಂತಹ ಘಟ್ಟಗಳನ್ನ ತಿಳಿಸ್ಕೊಡ್ತೀರಾ? ನೋಡಿ, ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಯರ ಬಗ್ಗೆ ಹೇಳಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿ ಅವತಾರ ಮಹಾಸ್ಥಳ ಭುವನಗಿರಿ, ಅದೇ ರೀತಿ ಕುಂಭಕೋಣ, ತಂಜಾವೂರು ಅಂದ ಸೈಡೆಲ್ಲ ಸಾರಿ ಆ ಕಡೆಗೆಲ್ಲ ಹೋಗಿರೋದ್ರಿಂದ ತಮಿಳ್ ಬಂದ್ಬಿಡ್ತು ನನಗೆ. ಆಟೋಮೆಟಿಕ್ಕಾಗಿ ಹೋಗ್ತಾ ಇರ್ತೀನಿ ನಾನು ಆಗಾಗಲೇ. ನೋಡಿ, ಆ ಕಡೆಗೆಲ್ಲ ಹೋದರೆ ರಾಯರನ್ನ ತುಂಬ ಪ್ರೀತಿಸ್ತಾರೆ. ಕಾರಣ ಏನು ಅಂದರೆ ನಮ್ಮ ಏರಿಯಾದವರು, ನಮ್ಮ ಊರ ಹತ್ರನೇ ಅವರು ಹುಟ್ಟಿರೋದು. ಯಾಕೆ ಅಂತಂದರೆ ಅಷ್ಟು ಆ ಭಗವಂತನ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಬಿಟ್ಟಿದ್ದಾರೆ. ಒಂದೊಂದು ಮಠಕ್ಕೂ ಹೋದ್ರೂ ಅಷ್ಟೊಂದು ವಿಶೇಷತೆ ಇರುತ್ತೆ. ಅದಕ್ಕೆ ಹೇಳೋದು ನೋಡಿ, ಚಿದಂಬರದಲ್ಲಿ ಎಷ್ಟು ಹತ್ರ ಇದ್ದಾರೆ ಭಗವಂತ. ಪಂಚಭೂತದಲ್ಲಿ ಒಂದು ಸ್ಥಳ ಚಿದಂಬರ ಸಹ, ಆಕಾಶ ಅಲ್ವೇ. ಹಾಗಾಗಲೇ ಅಲ್ಲಿಗೆ ಹೋದಾಗೆಲ್ಲನೂ ಭಗವಂತ ಹತ್ರ ಇರೋದ್ರಿಂದ ಹಾಗಾಗಲೇ ಹೋಗ್ತಾ ಇರ್ತಂತೆ. ಹೋಗುವಾಗೆಲ್ಲನೂ ಆ ನಟರಾಜ ಸ್ವಾಮಿ ಹತ್ರ ಅಷ್ಟು ಪ್ರೀತಿ ವಿಶ್ವಾಸದಿಂದ ಭಗವಂತ ಭಕ್ತಿಯಿಂದ ಪೂಜೆ ಮಾಡಿಬಿಟ್ಟು, ಪಕ್ಕದಲ್ಲಿ ನಾರಾಯಣನೂ ಸಹ ಇದ್ದಾರೆ. ಆ ನಾರಾಯಣನ ಹತ್ರನೂ ಮಾತಾಡಿಕೊಂಡು ಭಗವಂತ ಪ್ರದಕ್ಷಿಣೆ ಮಾಡೋರಂತೆ. ಯಾಕೆ ಅಂತಂದರೆ ಅಷ್ಟು ಆ ಮಗುಗೆ, ಚಿಕ್ಕ ಮಗು ಇರುವಾಗಲೇ ಅವ್ರ ತಂದೆ ಕರ್ಕೊಂಡೋಗುವಾಗ ಅಷ್ಟು ಆ ದೇವರಲ್ಲಿ ಭಕ್ತಿ ಅಂತೆ ಅವ್ರಿಗೆ. ಕಾರಣ ಏನು ಅಂತಂದರೆ ಮಗು ಬೆಳೀತಾ 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 ಅಷ್ಟು ವಿಶೇಷತೆ ಇತ್ತಂತೆ ರಾಯರಲ್ಲಿ. ಯಾಕೆ ಅಂತಂದರೆ ಅಲ್ಲಿ ಕಾಳಿ ದೇವಿ ಅನ್ನೋರು ಸಹ ತಿಲ್ಲೈ ಕಾಳಿ ಅಂತಾರೆ. ಆ ದೇವಿ ಸಹ ಅಲ್ಲಿ ಅವತಾರ ಮಾಡಿರೋ ಅಂಥ ಸ್ಥಳ ಇದೆ. ಅದು ಇನ್ನೊಂದು ದಿವಸ ನಟರಾಜ ಸ್ವಾಮಿಗೂ ಆ ತಾಯಿಗೂ ಹೇಗೆ ಇದಾಗಿದ್ದು ಅಂತ ಅನ್ನೋದು ಸಹ ನಾನು ತಿಳಿಸ್ಕೊಡ್ತೀನಿ. ಕಾರಣ ತುಂಬ ವಿಶೇಷತೆ ಇದೆ. ಆಗ ನಟರಾಜ ಸ್ವಾಮಿ ಹತ್ರ ಹೋಗಿ ಭಗವಂತ ಡೈರೆಕ್ಟಾಗಿ ಪಾದ ಮುಟ್ಟು ನಮಸ್ಕಾರ ಮಾಡೋರಂತೆ. ಆಗಿನ ಕಾಲದಲ್ಲಿ ನಮಸ್ಕಾರ ಮಾಡುವಾಗ ಆ ಭಗವಂತ ನಿಂತು ಅವ್ರ ಜೊತೆಲಿ ಮಾತಾಡೋರಂತೆ. ನೋಡಿ, ನಾವು ಅನ್ಕೊತಾ ಇದ್ದೀವಿ ಕೃಷ್ಣನಿಗೂ ಶಿವನಿಗೂ ಬಂಧನೇ ಇಲ್ಲ, ರಾಮನಿಗೂ ನಾರಾಯಣನಿಗೂ ಬಂಧನೇ ಇಲ್ಲ, ಯಾರ್ಯಾರೋ ಏನೇನೋ ಅಂದ್ಕೊಂಡು ಹೋಗ್ತಾರೆ ಅಂತ ನಾವು ಯಾವುದನ್ನು ತಪ್ಪಾಗಿ ನಾವು ಯಾವುದನ್ನು ತಿಳ್ಕೊಬಾರ್ದು. ಅವ್ರಿಗೆ ಯಾಕೆ ಬಂದರು ಇವ್ರಿಗೆ ಯಾಕೆ ಬಂದರು ಅವರು ಅನ್ನೋದಕ್ಕಿಂತ ಒಂದು ನಾರಾಯಣನಿಂದ ಯಾರ್ಯಾರೆಲ್ಲ ಮುಕ್ತಿಗೆ ಹೋಗಿದ್ದಾರೆ, ಅದೇ ರೀತಿ ಶಿವನಿಂದ ಯಾರ್ಯಾರೆಲ್ಲ ಅವತಾರ ಮಾಡಿದ್ದಾರೆ. ಈ ಥರ ಎಷ್ಟೋ ವಿಶೇಷತೆಗಳೇ ಇದೆ. ನಾವು ತಿಳ್ಕೊಳ್ಳೋಕೆ ಮನುಷ್ಯರಾಗಿ ಹುಟ್ಟಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಸ್ವಲ್ಪ ವಿಷಯ, ಒಳ್ಳೊಳ್ಳೆ ವಿಷಯ ನಾವು ತಿಳ್ಕೊಂಡ್ರೆ ನಮ್ಗೆ ಒಳ್ಳೆಯದು ಅನ್ನೋದೇ ಅನುಕೂಲ. ಅದೇ ರೀತಿ ಆ ಮಗು ಅಲ್ಲೆಲ್ಲ ಹೋಗಿ ಆಟ ಆಡೋಂಥ ಸಮಯದಲ್ಲಿ ಆ ಮಗು ಓದ್ಕೊಂಡಿರೋ ಅಂಥ ವಿದ್ಯೆಗಳಾಗಲಿ ಅಷ್ಟು ವಿಶೇಷತೆ ಇದೆ. ಯಾಕೆಂದರೆ ಚಿದಂಬರದಲ್ಲಿ ಅಷ್ಟು ರಾಘವೇಂದ್ರ ಸ್ವಾಮಿಗೂ ಪ್ರಾಮುಖ್ಯತೆ ಇದೆ ಖಂಡಿತ. ಅದೇ ರೀತಿ ಭುವನಗಿರಿಲಿ ಅವರು ಅವತಾರ ಮಾಡಿದಂಥ ಟೈಮಲ್ಲಿ ನದಿ ಅವ್ರಿಗೆ ಸಂಗಮ ಆಗಿದ್ದಂಥ ನದಿ ಸಹ ಇದೆ. ಕಾರಣ ಏನು ಅಂತಂದರೆ ಆ ನದಿಗಳೇ ಮಗುನ ಆಶೀರ್ವಾದ ಮಾಡಿದೆಯಂತೆ. ಆ ಥರ ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳ್ಕೊಂಡೋದ್ರೆ ದಿನಗಳೇ ಸಾಲದಿಲ್ಲ. ನೋಡಿ, ಅವ್ರು ಹೋಗ್ಬಿಟ್ಟು ಒಂದು ಸ್ಥಳಕ್ಕೆ ಹೋಗೋರಂತೆ, ಅಲ್ಲೇನೋ ಒಂದು ವಿಶೇಷತೆ ನಡೀತಾ ಇದೆ, ಏನೋ ಒಂದು ಕಷ್ಟ ಕಾರ್ಯ ನಡೀತಾ ಇದೆ ಅಂತಂದರೆ ಭಗವಂತ ಒಂದು ಸೆಕೆಂಡ್ ನಿಲ್ಲೋರಂತೆ. ನಿಂತರೆ ಸಾಕು, ಆ ಕಷ್ಟ ಹಂಗೆ ಪರಿಹಾರ ಆಗೋದಂತೆ. ಆ ಥರ ಭಗವಂತನ ಶಕ್ತಿ ಜಾಸ್ತಿ. ರಾಘವೇಂದ್ರ ಸ್ವಾಮಿ ಅವತಾರ ಮಾಡಿರೋದೇ ಪ್ರಪಂಚ ಒಂದು ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರನೇ ಅವತಾರ ಮಾಡಿ ಬಂದಿದ್ದಾರೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಬಗ್ಗೆ ಹೇಳಬೇಕು ಅಂದರೆ ಮಂತ್ರಾಲಯದಲ್ಲೇ ಈಗಲೂ ಸಹ ಧ್ಯಾನ ಮಾಡ್ತಾನೇ ಇದ್ದಾರೆ ರಾಯರು, ಧ್ಯಾನ ಮಾಡ್ತಾನೇ ಇದ್ದಾರೆ. ವೀಣೆ ಸೌಂಡು ಕೇಳಿಸಿರೋರು ಎಷ್ಟೋ ಜನ ಕೇಳಿಸ್ಕೊಂಡಿರೋರು ಸಹ ಇದ್ದಾರೆ. ಅವ್ರ ಧ್ಯಾನದಲ್ಲಿ ಕೂತಿರೋ ಅಂತಹ ಭಗವಂತ ಪ್ರಪಂಚಕ್ಕೋಸ್ಕರನೇ ಧ್ಯಾನ ಮಾಡ್ತಾ ಇರೋದು. ಎಂಥದ್ದೇ ಕಷ್ಟ ಆಗಿರಲಿ ಖಂಡಿತ ಹೋಗಿ ಆ ರಾಯರ ಹತ್ರ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ಮಾಂಚಾಲಮ್ನವ್ರಿಗೂ ಅವ್ರಿಗೂ ಇರೋ ಅಂಥ ಬಂಧ ಖಂಡಿತ ಒಂದು ಶ್ರೇಷ್ಠವಾಗಿದ್ದಂಥ ಬಂಧ. ಏನು ಅಂತಂದರೆ ಅಲ್ಲಿ ಹೋಗೋಂಥ ಭಕ್ತರು ಎಷ್ಟೇ ಕಷ್ಟದಿಂದ ಬಂದ್ರೇನು ಆ ತಾಯಿನ ನಮ್ಮ ರಾಯರ ಹತ್ರನೇ ಕಳಿಸ್ಕೊಡ್ತಾರೆ. ಅಷ್ಟು ಶ್ರೇಷ್ಠತೆ ರಾಯರಲ್ಲಿ ಇದೆ. ಅದೇ ರೀತಿ ಪಕ್ಕದಲ್ಲಿ ಬೃಂದಾವನ,
ವಾದೀಂದ್ರ ತೀರ್ಥರನ ಬೃಂದಾವನ ಇದೆ, ಅವರ ಮೊಮ್ಮಗ ಅವರು ರಾಘವೇಂದ್ರ ಸ್ವಾಮಿ ಹಿಸ್ಟ್ರಿನ ಅವರು ನಡೆಯೋಂಥ ಒಂದೊಂದು ಪಾದೆ ಹೆಜ್ಜೆನೂ ಸಹ ಏನೇನು ಮಾಡ್ತಾರೆ ರಾಯರು ಅನ್ನೋದನ್ನು ತನ್ನ ಮೈಂಡಲ್ಲಿ ತೊಗೊಂಡು ಅವ್ರನ್ನ ವರ್ಣನೆ ಮಾಡಿ 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 ಅವರಿಷ್ಟನ್ನೇ ಬರೆದಂಥ ಮಹಾತ್ಮ ಅವರು ವಾದೀಂದ್ರ ತೀರ್ಥರು. ಅಷ್ಟು ಶಕ್ತಿ ಇದೆ ರಾಘವೇಂದ್ರ ಸ್ವಾಮಿಗೆ. ಆ ಬೃಂದಾವನ ಕಟ್ಟಿರೋ ಅಂಥ ಪಿಲ್ಲರ್ಗಳಿದೆ ನೋಡಿ, ಹಾಕಿದಾರಲ್ಲ, ಆ ಪಿಲ್ಲರ್ಗೆ ಒಂದೊಂದಕ್ಕೂ ಒಂದೊಂದು ವಿಶೇಷತೆ ಇದೆ. ಖಂಡಿತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಹೋಗೋಂಥ ಭಕ್ತರು ಖಂಡಿತ 8 ಪ್ರದಕ್ಷಿಣೆ ಮಾಡುವಾಗ 8 ದಿಕ್ಕಲ್ಲೂ ಸಹ ಪ್ರದಕ್ಷಿಣೆ ಮಾಡುವಾಗ ನಮಸ್ಕಾರ ಹಾಕಿ, ಖಂಡಿತ ನಿಮ್ಮಲ್ಲಿ ಆಗಿದ್ದಂಥದ್ದು ಒಂದು ಸೇವೆನ ಮಾಡಿ, ಮುಖ್ಯವಾಗಿ ನಂದಾದೀಪ ಹಚ್ಚಿ, ಖಂಡಿತ ಅವ್ರ ಸಂಕಲ್ಪ ಸದಾಕಾಲ ಎಲ್ರಿಗೂ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಗುರುಮಾತಾ, ಇನ್ನು ಶನಿದೇವನ ಆರಾಧನೆ ಆಗಿರ್ಬೋದು, ಆಂಜನೇಯರ ಆರಾಧನೆ ಆಗಿರ್ಬೋದು, ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಯವರ ಒಂದಷ್ಟು ಮಹತ್ವವಾದಂತಹ ವಿಷಯವನ್ನು ತಿಳಿಸ್ಕೊಟ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಧನ್ಯವಾದ ಅಮ್ಮ. ಗುರುವೇ ಶರಣಂ. ವೀಕ್ಷಕರೇ, ಕೇಳಿದ್ರಲ್ವಾ, ಶನಿದೇವರ ಆರಾಧನೆಯಿಂದ ಯಾವೆಲ್ಲ ರೀತಿಯ ಪರಿಹಾರವನ್ನು ನಾವು ಪಡ್ಕೋಬೋದು, ಇನ್ನು ಆಂಜನೇಯನ ಆರಾಧನೆ ಮಾಡೋದ್ರಿಂದ ಎಷ್ಟೆಲ್ಲ ಪ್ರತಿಫಲಗಳು ನಮ್ಮನ್ನು ಸಿಗುತ್ತೆ ಅಂತ. ಇನ್ನು ಮತ್ತೆ ನಾಳೆ 8 ಗಂಟೆಯಿಂದ 9 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ